ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಒಂದು ಪ್ರಶ್ನೆಯೊಂದಿಗೆ ನಿರ್ಣಯ ಕೂಡ ಮಾಡಿಯಾಗಿದೆ. ಇವತ್ತು ಮತ್ತೊಂದು ಪ್ರಶ್ನೆಯನ್ನ ತಗೊಂಡು ನಿಮ್ ಜೊತೆ ಹಾಜರಾಗಿದ್ದೀನಿ. ಅದು ಯಾವ್ದಪ್ಪ ಅಂದ್ರೆ ಬಾದಾಮಿ ಚಾಳುಕ್ಯರು. ಈ ಬಾದಾಮಿ ಚಾಳುಕ್ಯರ ರಾಜಧಾನಿಗೆ ಹಿಂದೆ ಏನಂತ ಕರೀತಾ ಇದ್ರು, ಹಾಗೆ ಅದರ ಇತಿಹಾಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಈ ಕುರಿತಂತೆ ಬಾದಾಮಿ ಚಾಳುಕ್ಯರ ಇತಿಹಾಸ ಏನು ಅನ್ನೋದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಹಿಂದೆ UPSC, KS, IAS, ST, FDA ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ನಿರೀಕ್ಷಿಸಬಹುದು ಅಂತಕ್ಕಂತಹ ವಿಷಯವನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಈ ರಾಜವಂಶ ಏನೆಲ್ಲ ಕಾರ್ಯವನ್ನು ಮಾಡಿದೆ ಅಂತ ನೋಡೋದಾದ್ರೆ ಇದು ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಬಾದಾಮಿ ಚಾಳುಕ್ಯರ ಕಾಲವನ್ನ ಸುವರ್ಣ ಯುಗ, 6ರಿಂದ 8ನೇ ಶತಮಾನದ ನಡುವೆ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಹಲವು ವಾಸ್ತುಶಿಲ್ಪಗಳನ್ನ ಹಾಗೆ ಐತಿಹಾಸಿಕ ದೃಷ್ಟಿಕೋನಗಳನ್ನ ಇವರು ಹುಡುಕ್ತಾರೆ. ಹಾಗೆ ಇಲ್ಲಿ ಸಂಶೋಧನೆಗಳು ಕೂಡ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮಲಪ್ರಭಾ ನದಿಯ ತಟದಲ್ಲಿರ್ತಕ್ಕಂತಹ ಐಹೊಳೆ, ಪಟ್ಟದ ಕಲ್ಲುಗಳು ಇಂದಿಗೂ ಕೂಡ ಇವರ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಾಚೀನ ಕಾಲದಲ್ಲಿ ಇದನ್ನ ವಾತಾಪಿ ಅಂತ ಕರೀತಾ ಇದ್ರು. ವಾತಾಪಿ ಅಂತ ಯಾಕೆ ಕರೀತಾ ಇದ್ರಪ್ಪ ಅಂದ್ರೆ ಅದಕ್ಕೊಂದು ಕಥೆ ಇದೆ. ಆ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಸೊ ಅದು ನಿಮ್ಗೆ ಆಗ ಅರ್ಥ ಆಗುತ್ತೆ. ಅಲ್ಲಿ ಪ್ರಮುಖವಾಗಿ ವಾತಾಪಿ ಮತ್ತು ಇಲ್ವಲ ಅನ್ನುವಂತಹ ಇಬ್ಬರು ರಾಕ್ಷಸ ಸಹೋದರರು ವಾಸ ಮಾಡ್ತಾ ಇದ್ರು. ಇಲ್ಲಿ ಪ್ರವಾಸಿಗರನ್ನ ಕೊಂದು ತಿಂತಾ ಇದ್ರು, ಅಂದ್ರೆ ವಾತಾಪಿ ಮತ್ತೆ ಇಲ್ವಲ ಅಂತಕ್ಕಂಥ ರಾಕ್ಷಸರು. ಆಮೇಲೆ ಈ ವಾತಾಪಿ ಇಲ್ವಲನನ್ನ ಕುರಿಯನ್ನಾಗಿ ಪರಿವರ್ತಿಸಿ ಅದರ ಮಾಂಸವನ್ನ ಎಲ್ರಿಗೂ ಕೂಡ ಉಣಬಡಿಸ್ತಾ ಇದ್ದ. ನಂತರದಲ್ಲಿ ವಾತಾಪಿ ಇಲ್ವಲನನ್ನ ಕೂಗಿದ ತಕ್ಷಣ ಹೊಟ್ಟೆ ಒಳಗಿಂದ ಹೊರಗೆ ಬಂದು ಆ ಜನರನ್ನು ಕೂಡ ತಿಂದವರನ್ನು ಕೂಡ ಕೊಂದು ತಿಂತಾ ಇದ್ರು. ನಂತರದಲ್ಲಿ ಇಲುವಲನ್ನು ವಾತಾಪಿಯನ್ನ ಬಳಸಿಕೊಂಡು ಕುರಿಯನ್ನಾಗಿ ಮಾಡಿಕೊಂಡು ಅದರ ಮಾಂಸವನ್ನ ಜನರಿಗೆ ಉಣಬಡಿಸಿ ಇಲ್ವಲ ವಾತಾಪಿಯನ್ನ ಕೂಗ್ತಾ ಇದ್ದ. ಆ ಕೂಗಿದ ತಕ್ಷಣ ವಾತಾಪಿ ಹೊಟ್ಟೆ ಸೇಳಿ ಜನರ ಹೊಟ್ಟೆ ಸೇಳಿ ಹೊರಗಡೆ ಬರ್ತಾ ಇದ್ದ. ಇದನ್ನ ಅಗಸ್ತ್ಯ ಮುನಿಗಳು ಅಂತ್ಯ ಆಡಿದ್ರು. ಅವರು ಜೀರ್ಣಿಸ್ಕೊಂಡು ವಾತಾಪಿ ಇಲ್ವಲ ಎಷ್ಟೇ ಸರಿ ಕರೆದ್ರೂ ಕೂಡ ಮತ್ತೆ ಬರಲಿಲ್ಲ ಅಂತಕ್ಕಂಥದ್ದು ಇದು ಪುರಾಣದ ಒಂದು ಕಥೆ. ಇನ್ನು ಈ ಘಟನೆಯನ್ನ ಅಲ್ಲಿ ಪರಿಗಣಿಸ್ತಾರೆ ಅಲ್ಲಿನ ಪ್ರದೇಶಕ್ಕೆ. ನಂತರದಲ್ಲಿ ಅಲ್ಲಿ 2 ಕಡಿದಾದ ಗುಡ್ಡ ಇರುತ್ತೆ. ಆ ಗುಡ್ಡ ವಾತಾಪಿ ಮತ್ತು ಇಲ್ವಲನ ಸಂಕೇತ ಅಂತ ಅಲ್ಲಿನ ಜನರು ನಂಬ್ತಾರೆ. ಜೊತೆಗೆ ಆನಂತರದಲ್ಲಿ ಇದು ಬಾದಾಮಿ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಯಿತು. ಪ್ರಾಚೀನ ಕಾಲದಲ್ಲಿ ವಾತಾಪಿ ಅಂತ ಇದನ್ನ ಕರಿತಾ ಇದ್ರು. ಇದು ST, FD ಯಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ, ಇದನ್ನ ಗಮನಿಸ್ಕೊಳ್ಳಿ ಸ್ನೇಹಿತರೆ. ಈ 2 ಗುಡ್ಡಗಳ ನಡುವೆ ಒಂದು ಜಲಾಶಯ ಇದೆ, ಅದನ್ನ ಅಗಸ್ತ್ಯ ತೀರ್ಥ ಅಂತ ಕರೀತಾರೆ. ಈ ಬಾದಾಮಿಯಲ್ಲಿರ್ತಕ್ಕಂತಹ 2 ಗುಡ್ಡಗಳು ನಂತರದಲ್ಲಿ ಅದು ವಾತಾಪಿ ಮತ್ತು ಇಲ್ವಲನ ಒಂದು ಸಂಕೇತವಾಗಿದೆ. ಅದರ ಮಧ್ಯೆ ಈ ಜಲಾಶಯ ಇದೆ. ಇನ್ನು ಕಾಲ ಕಳೆದಂತೆ ವಾತಾಪಿ ಇದ್ದಿದ್ದು ಬಾದಾಮಿ ಆಯಿತು. ಅದು ಹೇಗೆ ಆಯಿತು ಅಂತ ಇತಿಹಾಸಕಾರರು ಹೇಳ್ತಾರಪ್ಪ ಅಂದ್ರೆ ಅಲ್ಲಿನ ಮರಳಿನ ಬಣ್ಣದಿಂದ
ಅದು ವಾತಾಪಿಯಿಂದ ಬಾದಾಮಿ ಆಯಿತು ಅಂತಕ್ಕಂಥದ್ದು ಇತಿಹಾಸದ ಕೆಲವು ತಜ್ಞರು ಹೇಳ್ತಕ್ಕಂಥ ಅಭಿಪ್ರಾಯ. ಟಾಲೆಮಿಯೋ ಅಂತಕ್ಕಂಥ ಒಬ್ಬ ಇತಿಹಾಸಕಾರ 1950ರಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾನೆ. ಅಲ್ಲಿ ಅವನು ಬಾದಾಮಿಯೋಯಿ ಅಂತಕ್ಕಂತಹ ಉಲ್ಲೇಖವನ್ನು ಪ್ರಾಚೀನ ಕಾಲದಲ್ಲಿಯೇ ಮಾಡಿದ್ದಾನೆ. ಇನ್ನು ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ಸ್ವಲ್ಪ ನೋಡೋಣ. ಇವರು ಸಾಮಾನ್ಯವಾಗಿ ಕದಂಬರ ಜೊತೆಗೂಡಿ ತಮ್ಮ ಒಂದು ಆಡಳಿತವನ್ನು ನಡೆಸ್ತಾ ಇದ್ರು. ಆದರೆ ನಂತರದಲ್ಲಿ ಕದಂಬರ ಆಡಳಿತ ಕುಗ್ಗಿ ಹೋಯಿತು. ಅನಂತರದಲ್ಲಿ ಸ್ವತಂತ್ರವಾಗಿ ಆಡಳಿತವನ್ನು ನಡೆಸೋದಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಈ ಸಾಮ್ರಾಜ್ಯದ ಸ್ಥಾಪಕ ಮೊದಲನೇ ಪುಲಕೇಶಿ. ಕೆಲವು ಉಲ್ಲೇಖಗಳಲ್ಲಿ ಜಯಸಿಂಹ ಅಂತ ಇದೆ, ಆದರೆ ಅಧಿಕೃತವಾಗಿ ಇದನ್ನ ಸ್ಥಾಪನೆ ಮಾಡಿದವನು ಮೊದಲನೇ ಪುಲಕೇಶಿ. ಕ್ರಿಸ್ತಶಕ 543ರಲ್ಲಿ ವಾತಾಪಿಯಲ್ಲಿ ಇವನು ಇಮ್ಮಡಿ ಪುಲಕೇಶಿ ಅಥವಾ ಮೊದಲನೇ ಪುಲಕೇಶಿ, ಗಮನಿಸ್ಕೊಳ್ಳಿ, ಮೊದಲನೇ ಪುಲಕೇಶಿ ಭದ್ರವಾದ ಕೋಟೆಯನ್ನ ಕಟ್ತಾನೆ ವಾತಾಪಿಯಲ್ಲಿ. ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ನಂತರದಲ್ಲಿ ಜಯಕೀರ್ತಿ ಅಂತಕ್ಕಂಥವನು ಅವನ ಮಗ ಆಡಳಿತಕ್ಕೆ ಬರ್ತಾನೆ. ಅವನು ಮತ್ತಷ್ಟು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಉತ್ತರದ ಕೊಂಕಣಿ ಭಾಗ ಹಾಗೂ ಕೇರಳದ ಉತ್ತರದ ಭಾಗವನ್ನ ಜಯಿಸ್ಕೊಳ್ತಾನೆ ಅವನು. ಅನಂತರದಲ್ಲಿ ಮಂಗಳೇಶ್ ಅಂತ ಬರ್ತಾನೆ. ಆ ಮಂಗಳೇಶ್ ಅಂತಕ್ಕಂಥವನು ಪ್ರಮುಖವಾಗಿ ಗುಹಾಂತರ ದೇವಾಲಯದ ನಿರ್ಮಾಣಕ್ಕೆ ಬಾದಾಮಿಯಲ್ಲಿ ಕಾರಣನಾಗ್ತಾನೆ. ಅದರ ಕೀರ್ತಿಗೂ ಕೂಡ ಅವನು ಪಾತ್ರನಾಗ್ತಾನೆ. ನಂತರದಲ್ಲಿ ಕದಂಬರು ಮತ್ತು ಗಂಗರನ್ನ ಸೋಲಿಸ್ತಾನೆ. ನಂತರದಲ್ಲಿ ಇಮ್ಮಡಿ ಪುಲಕೇಶಿ ಬರ್ತಾನೆ. ಮಂಗಳೇಶನ ಮಗನಿಗೆ ಪಟ್ಟ ಕಟ್ಟೋದಕ್ಕೆ ಪ್ರಯತ್ನಿಸಿದಾಗ ಮಂಗಳೇಶನನ್ನ ಕೊಂದು ಈತ ಆಡಳಿತವನ್ನ ವಶಪಡಿಸ್ಕೊಳ್ತಾನೆ. ಪುಲಕೇಶಿಯ ಮಗ, ಮೊದಲನೇ ಪುಲಕೇಶಿಯ ಮಗ ಇಮ್ಮಡಿ ಪುಲಕೇಶಿ. ಈತನ ಯುಗ ಸುವರ್ಣಯುಗ ಆಗುತ್ತೆ. ಶ್ರೇಷ್ಠ ರಾಜ ಅಂತಕ್ಕಂಥ ಬಿರುದುಗೂ ಕೂಡ ಈತ ಪಾತ್ರನಾಗ್ತಾನೆ. ಈತನು 609ರಿಂದ 642ರವರೆಗೂ ಆಡಳಿತವನ್ನ ನಡೆಸ್ತಾನೆ ಕ್ರಿಸ್ತಶಕ. ಇನ್ನು ಈತನ ಸಾಧನೆಯ ಬಗ್ಗೆ ರವಿವರ್ಮ ರಚಿಸಿರ್ತಕ್ಕಂಥ ಐಹೊಳೆ ಶಾಸನವು ಈತನ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತೆ. ನಂತರದಲ್ಲಿ ಚೀನಾ ಪ್ರವಾಸಿ ಹ್ಯುಯೆನ್ ಸಾಂಗ್ ಆತನ ಆಸ್ಥಾನಕ್ಕೆ ಭೇಟಿ ನೀಡಿ ಆತನ ರಾಜಕೀಯ ಹಾಗೂ ಆಡಳಿತದ ಬಗ್ಗೆ ವಿವರವಾದ ಮಾಹಿತಿಗಳನ್ನು ನೀಡೋದ್ರ ಜೊತೆಗೆ ಆತನನ್ನ ಕೊಂಡಾಡಿದ್ದಾನೆ. ನಂತರದಲ್ಲಿ ಇದು ಪಲ್ಲವರ ವಶ ಆಯಿತು. ಅಂದ್ರೆ ಬಾದಾಮಿ ಅಂತಕ್ಕಂಥದ್ದೇನಿದೆ ಇದು ಪಲ್ಲವರ ವಶ ಆಗಿದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಸುಮಾರು 13 ವರ್ಷ ಪಲ್ಲವರ ಕೈಯಲ್ಲಿತ್ತು. ಇನ್ನು ಇವರ ವಾಸ್ತುಶಿಲ್ಪ ಶೈಲಿಯನ್ನ ಗಮನಿಸಿದಾಗ ವೇಸರ ಶೈಲಿ ಅಥವಾ ಕರ್ನಾಟಕದ ದ್ರಾವಿಡ ಶೈಲಿ ಅಂತಕ್ಕಂಥದ್ದನ್ನ ಗಮನಿಸ್ತೇವೆ. ಇಲ್ಲಿ ಹಲವಾರು ದೇವಾಲಯಗಳು ಹಾಗೂ ಐಹೊಳೆ, ಪಟ್ಟದಕಲ್ಲು ಇವೆಲ್ಲವನ್ನು ಕೂಡ ಪ್ರಮುಖ ವಾಸ್ತುಶಿಲ್ಪದ ನೆಲೆಯಾಗಿ ಗಮನಿಸ್ತೇವೆ. ಇನ್ನು ಬಾದಾಮಿಯಲ್ಲಿ ಪ್ರಮುಖವಾಗಿ 4 ಗುಹಾಂತರ ದೇವಾಲಯಗಳಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದನ್ನ ಕೆಂಪು ಮಣ್ಣಿನಲ್ಲಿ ಕೆತ್ತಲಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಮುಖಮಂಟಪ, ಸ್ತಂಭಗಳು ಹಾಗೂ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ವಿಷಯ ಅಂದರೆ ಸಭಾಂಗಣಗಳು ಹಾಗೂ ಗರ್ಭಗುಡಿಯನ್ನು ಒಳಗೊಂಡಂತಹ ಗುಹೆಗಳಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಮೊದಲನೇ ಗುಹೆ ಶೈವ ಧರ್ಮ. ಇದು ಕ್ರಿಸ್ತಶಕ 550ರಿಂದ 565ರ ನಡುವೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಮೊದಲನೇ ಗುಹೆಯಲ್ಲಿ ನೋಡಬೇಕಾದಂತಂದ್ರೆ ನಟರಾಜನ ಶೈಲಿ, ಅಂದ್ರೆ 51 ಕೈಗಳು ಇರ್ತಕ್ಕಂಥದ್ದನ್ನು ಗಮನಿಸಬಹುದು. ಹಾಗೆ ಭರತನಾಟ್ಯ 82 ಭರತನಾಟ್ಯಗಳ ಮುದ್ರೆಯನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. 550ರಿಂದ 575ರ ನಡುವೆ ನಿರ್ಮಾಣ ಆಗುತ್ತೆ. ಇದು ಗಮನಿಸ್ಕೊಳ್ಳಿ ಇದನ್ನ. ಇಲ್ಲಿ ಹರಿಹರ ಮತ್ತು ಅರ್ಧನಾರೀಶ್ವರ ಸುಂದರ ಶಿಲ್ಪಗಳು ಕೂಡ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸುತ್ತೆ. ಗುಹೆ 2 ವೈಷ್ಣವ ಧರ್ಮ. ಇಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳು ಈ ಗುಹೆಯಲ್ಲಿ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ತ್ರಿವಿಕ್ರಮ ಮತ್ತು ವರಹ ರೂಪಗಳು ಇಲ್ಲಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ ಗುಹೆ 2ರಲ್ಲಿ. ಇನ್ನು 3ನೇದು ವೈಷ್ಣವ ಧರ್ಮ. ಇಲ್ಲಿ ಪ್ರಮುಖವಾಗಿ ಇದು
ಸುಂದರವಾದ ಗುಹೆಯನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಇಲ್ಲಿಯ ಶಾಸನ ಇಲ್ಲಿ ಮಂಗಳೇಶನು 578ರಲ್ಲಿ ಇದನ್ನ ನಿರ್ಮಾಣ ಮಾಡ್ತಾನೆ ಅಂತಕ್ಕಂತಹ ಉಲ್ಲೇಖವನ್ನ ಕೂಡ ಇದು ನೀಡುತ್ತೆ. ಇಲ್ಲಿ ಭೂವರಹ, ಅನಂತಶಯನ ಹಾಗೆ ಕೆಲವು ವಿಷ್ಣುವಿನ ಶಿಲ್ಪಗಳು ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು 4ನೇದು ಜೈನ ಧರ್ಮ. ಇಲ್ಲಿ ಪ್ರಮುಖವಾಗಿ ಜೈನರಿಗೆ ಸಂಬಂಧಿಸಿದಂತಹ ಶಿಲ್ಪಗಳು ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ ಈ ಗುಹೆಯಲ್ಲಿ. ಇದು 7ನೇ ಶತಮಾನದ್ದು ಅಂತ ಕೆಲವು ತಜ್ಞರು ಹಾಗೆ ಕೆಲವು ಶಾಸನಗಳು ಉಲ್ಲೇಖವನ್ನ ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ಪಾರ್ಶ್ವನಾಥ ಸೇರಿದಂತೆ ಹಲವು ತೀರ್ಥಂಕರರ ವಾಸ್ತುಶಿಲ್ಪಗಳು ಕೂಡ ಇರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಅಗಸ್ತ್ಯ ತೀರ್ಥ ನದಿ ದಂಡೆಯಲ್ಲಿ 2 ದೇವಾಲಯದ ಗುಂಪುಗಳು ಇರತಕ್ಕಂಥದ್ದನ್ನ ಗಮನಿಸ್ತೇವೆ. ಒಂದು ಮಲ್ಲಿಕಾರ್ಜುನ ದೇವಾಲಯದ ಗುಂಪು, ಇನ್ನೊಂದು ದ್ರಾವಿಡ ಶೈಲಿಯ ದೇವಾಲಯದ ಗುಂಪು. ಒಂದು ಗುಂಪು 7ರಿಂದ 8ನೇ ಶತಮಾನದ್ದು ಅಂತ ಗುರುತಿಸ್ತಾರೆ. ಇನ್ನೊಂದು ಗುಂಪನ್ನ 10ರಿಂದ 12ನೇ ಶತಮಾನದ ಗುಂಪು ಅಂತ ಗುರುತಿಸ್ತಾ ಇದ್ದಾರೆ. ಇನ್ನು ಐಹೊಳೆ ಮತ್ತು ಪಟ್ಟದಕಲ್ಲನ್ನ ನೋಡೋಣ. ಪ್ರಮುಖವಾಗಿ ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ನಾವು ಐಹೊಳೆಯನ್ನ ಕರಿತೀವಿ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಯಾವ್ಯಾವುದು ಮುಖ್ಯಾಂಶಗಳಿದೆ ಅವನ್ನು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಪುರಾಣ ಆಗಬಾರ್ದು. ಇದು ನಿಮ್ಗೆ ಏನು ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅದನ್ನು ಮಾತ್ರ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಕಥೆ ಇದೆ, ಕಥೆಯೆಲ್ಲ ಬೇಡ. ಯಾಕಂದರೆ ನಮಗೆ ಕಥೆ ಬೇಕಾಗಿಲ್ಲ, ನಮಗೆ ಏನು ಬೇಕು ಅಂದರೆ ಅದರಲ್ಲಿ ಇರ್ತಕ್ಕಂಥ ಸ್ವಾರಸ್ಯ ಬೇಕು, ಮಾಹಿತಿ ಬೇಕು. ಸೊ ಹಾಗಾಗಿ ನಾನು ನಿಮಗೆ ಏನು ಬೇಕು ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಸುಮಾರು 125 ದೇವಾಲಯಗಳನ್ನು ಗಮನಿಸ್ತೀವಿ ಐಹೊಳೆಯಲ್ಲಿ. ಇದನ್ನು ಗಮನಿಸ್ಕೊಳ್ಳಿ. ಇದು ಕೂಡ SDA ಮತ್ತು KS ಪರೀಕ್ಷೆಯಲ್ಲಿ ಬಂದಿದೆ. IAS ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ ಅಂತ ಉಲ್ಲೇಖ ಇದೆ. ಹಾಗೆ ಇದನ್ನ ವಿವರವಾಗಿ ನೀವು ಗಮನಿಸ್ಕೋಬೇಕು. ಅಂದರೆ ನಾನು ಇಲ್ಲಿ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತೀನಿ. ಆ ಕೀ ಪಾಯಿಂಟ್ಸ್ಗಳನ್ನ ಬಳಸ್ಕೊಂಡು ನೀವು ವಿವರವಾಗಿ ಅಧ್ಯಯನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ಮಾತ್ರ ನಾವು ಯಾವುದೇ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. UPSC ಪರೀಕ್ಷೆಯಲ್ಲಿ ಓದ್ತಕ್ಕಂಥವರು ಈ ದೇವಾಲಯಗಳ ರಹಸ್ಯ ಏನು, ದೇವಾಲಯಗಳು ಯಾವ್ಯಾವು, ಅವುಗಳ ಬಗ್ಗೆ ಎಲ್ಲ ನೀವು ತಲೆಗೆಡಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ದೇವಾಲಯಗಳ ಬಗ್ಗೆ ಮಾತ್ರ ತಿಳ್ಕೊಂಬಿಟ್ರೆ, ಎಷ್ಟಿದೆ ಅಂತ ತಿಳ್ಕೊಂಬಿಟ್ರೆ ಆಗಲ್ಲ. ಅಲ್ಲಿ ಯಾವ ಯಾವ ದೇವಾಲಯಗಳಿದೆ, ಎಲ್ಲಿದೆ, ಅದ್ರ ಬಗ್ಗೆ ಕೂಡ ನಿಮಗೆ ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇನ್ನು ಯುನೆಸ್ಕೋ ಸೇರಿರ್ತಕ್ಕಂತಹ ಪಟ್ಟದಕಲ್ಲು, ಇದು ಕೂಡ ಬಹಳ ಹೆಸರುವಾಸಿಯಾದಂತಹ ಸ್ಥಳ. ಇಲ್ಲಿ ಪ್ರಮುಖವಾಗಿ ವಿರೂಪಾಕ್ಷ ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ದೇವಾಲಯ ಅಂತಾನೆ ಹೇಳ್ಬೋದು. ಇನ್ನು ಆಡಳಿತ ವ್ಯವಸ್ಥೆಯನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ರಾಜನ ಕೈಯಲ್ಲಿತ್ತು. ಕಂದಾಯ ಅಂತಕ್ಕಂಥದ್ದೇನಿದೆ ಅದು ಸರ್ಕಾರದ ಒಂದು ಆದಾಯವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಇದನ್ನು ಗಮನಿಸ್ಕೊಳ್ಳಿ. ಇನ್ನು ಇವರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು. ಉನ್ನತ ಶಿಕ್ಷಣವನ್ನು ಪಡಿಬೇಕು, ಮಹಿಳೆಯರು ಕೂಡ ಶಿಕ್ಷಣವನ್ನು ಪಡಿಬೇಕು, ಹಾಗೆ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಬಾದಾಮಿ ಚಾಲುಕ್ಯರ ಆಲೋಚನೆ ಆಗಿತ್ತು. ಅವರು ಹಲವಾರು ಮಹಿಳೆಯರನ್ನು ಕೂಡ ಆಡಳಿತದಲ್ಲಿ ಬಳಸ್ಕೊಂಡಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಏನೆಲ್ಲ ಈ ವಿಷಯದಲ್ಲಿ ಓದ್ಕೋಬೇಕು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಶಾಸನಗಳನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಶಾಸನದಲ್ಲಿ ಏನಿದೆ, ಅದನ್ನು ಯಾರು ರಚನೆ ಮಾಡಿದ್ದು, ಹಾಗೆ ಅದರಿಂದ ಏನು ನಮಗೆ ತಿಳಿಯುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಶಾಸನಗಳು ಮತ್ತು ಸಾಹಿತ್ಯಗಳ ಮೇಲೆ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತವೆ. ಇನ್ನು ವಾಸ್ತುಶಿಲ್ಪದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ವಿದೇಶಿ ಪ್ರವಾಸಿಗರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ಕೋಬೇಕು. ಅಲ್ಲಿ ಪ್ರಮುಖವಾಗಿ ಯುಎನ್ ಸಾಂಗ್ ಆತನ ಬಗ್ಗೆ ತಿಳ್ಕೋಬೇಕು. ಯುಎನ್ ಸಾಂಗ್ ಯಾರು, ಯುಎನ್ ಸಾಂಗ್ ಎಲ್ಲಿಂದ ಬಂದ, ಯಾವ ಆಸ್ಥಾನದಲ್ಲಿದ್ದ, ಯಾರ ಆಸ್ಥಾನಕ್ಕೆ ಬಂದ, ಅವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಅವೆಲ್ಲವನ್ನ ವಿವರವಾಗಿ ನಾವು ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಾವು ಏನನ್ನ ನಿಮಗೆ ಓದ್ಕೋಬೇಕು ಅಷ್ಟನ್ನ ನಾನು ಇಲ್ಲಿ ನಿಮಗೆ ಈ ವಿಷಯದಲ್ಲಿ ಹೇಳಿದ್ದೀನಿ. ಮತ್ತೆ ಡೀಪ್ ಡೈವ್ ಕೂಡ ಇರುತ್ತೆ, ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ನು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದಾಯ್ತು. ಪ್ರಮುಖವಾಗಿ ನೀವು ಅಭ್ಯಾಸ ಮಾಡಬೇಕಾಗಿದ್ದು ಇಲ್ಲಿ ವಾಸ್ತುಶಿಲ್ಪ ಹಾಗೆ ಗುಹೆಗಳು, 4 ಗುಹೆಗಳು ಏನು ಹೇಳಿದೆ ಆ ಗುಹೆಗಳ ಬಗ್ಗೆ
ಪ್ರಮುಖವಾಗಿ ಇಲ್ಲಿ ತಿಳ್ಕೋಬೇಕು. ಆ ಗುಹೆಗಳಲ್ಲಿ ಯಾವ ಯಾವ ಶಾಸನಗಳಿದೆ, ಹಾಗೆ ಏನು ಇದೆ, ಅಲ್ಲಿ ಯಾವುದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮನ್ನು ಗೊಂದಲ ಮಾಡಬೇಕು ಅಂತಲೇ ವಿಚಿತ್ರವಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗಾಗಿ ಈ ಬಗ್ಗೆ ಗಮನವಹಿಸೋದು ಸೂಕ್ತ. ಇನ್ನು ಪ್ರಮುಖವಾಗಿ ಯಾವ ಯಾವ ಯುದ್ಧಗಳು ನಡೀತು ಅವರ ನಡುವೆ ಅಂತಕ್ಕಂಥದ್ದು ಕೂಡ ಗಮನಿಸ್ಕೋಬೇಕು. ಹಾಗೆ ಅದು ಯಾರ್ಯಾರ ನಡುವೆ ನಡೀತು ಅಷ್ಟೊಂದೆಲ್ಲ ಆಳವಾಗಿ ಕೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಅದು ಪುರಾಣ ಆಗುತ್ತೆ. ಪುರಾಣದಿಂದ ಏನು ಪ್ರಯೋಜನ ಆಗಲ್ಲ ನಮಗೆ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಡೀಪ್ ಡೈವ್ ಇರುತ್ತೆ. ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ. ಜೈ ಹಿಂದ್.